ಒಂಥರ ನನ್ನ ಫಸ್ಟ್ ಸೀರಿಯಲ್, ಅದು ಒಂದು ಒಳ್ಳೆ ಪಾತ್ರ ಇದೆ, ಮಾಡ್ತೀನಿ. ಕೇಳ್ಕೊಂಡ್ ಬಂದಿದ್ದು ಒಂದು ಸಿಗ್ತಾ ಇರೋದು ಅದ್ಭುತವಾದಂಥ ಒಂದು ನಿನ್ ಥರಾನೇ ಒಬ್ಬ PUC ಫೇಲ್. ಸರ್ ನಾನು PUC ಪಾಸ್ ಆಗಿದೆ. ನೀನಲ್ಲ ಕಣೆ ಆ ಪಾತ್ರ, ನಂಜುಂಡನ ಪಾತ್ರ ಹುಟ್ಕೊಂಡಿದ್ದು ಹಾಗೆ. ರಾಶಿ ರಾಶಿ ಲೆಟರ್ಗಳು. ನಾನು PUC ಫೇಲು, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ನಂಜುಂಡನ ಮದುವೆ ಆಗ್ತೀನಿ. ಲವ್ ಲೆಟರ್. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ರು. ಪೊಲೀಸ್ ಹತ್ರ, ನೀವು ಏನ್ ಡ್ರೈವ್ ಮಾಡ್ತೀರ, 11 ಓವರ್ ಆಯ್ತು, ಮನೆಗೆ ಹೋಗಲ್ವ, ಅದು ಇದು. ಈ ಕಡೆ ಡ್ರೈವರ್ ಕೂತಿದ್ದೆ, ಏನೋ ಒರೆಸ್ತಾ ಇದ್ದ. ಸರ್ ಏನಯ್ಯ? ಮುಕ್ತ ನಂಜುಂಡ ಸರ್, ಅಂಡರ್ವರ್ಲ್ಡ್ ಡಾನ್ ಸರ್, ನೌಡ್ಕರ್ ಶಿಷ್ಯ ಸರ್, ಮನೆಗೆ ಹೋಗಿಪ್ಪ, ಬೇಗ ಮನೆಗೆ ಹೋಗಿಪ್ಪ. ನಡಿ ತಿರುಗಿ ನೋಡಲೇ ಇಲ್ಲ. ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ನಿಮ್ಮನ್ನು ಕರೀತಾ ಇದ್ದಾರೆ. ಸರಿ ಹೋದೆ. ಕರೆಕ್ಟಾಗಿ ಕ್ಲಾಸಿಗೆ ಬಂದು ಓದಿ ಪಾಸ್ ಮಾಡಿ ಹೋಗೋತ್ತಾನೆ ಎಲ್ಲ ಫುಲ್ ಬೈತಾರೆ. ನಾನು ಇವತ್ತಾಗ ರುಬ್ತಾರೆ. ನನ್ನ ಎಪಿಸೋಡ್ ಸೂಪರ್ ಆಗಿತ್ತು, ಭಾಳ ಚೆನ್ನಾಗಿತ್ತು. ನಾಳೆ ಏನಾಗುತ್ತೆ? ಗಂಡ ಹೆಂಗಿರಬೇಕು, ಟೆಂತ್ ಮುಗಿಯುತ್ತೆ, ಜೈನ್ ಕಾಲೇಜ್ ಪಾಸ್ ಆಗ್ಬಿಟ್ರಿ? ಇಲ್ಲ ಅದೇ ಏನ್ ಸರ್ ಹಿಂಗೆ ಹೇಳ್ತಾ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಅಂದ್ರಲ್ಲ. ಇಲ್ಲ ಊಟ ಬಂದ್ಬಿಡುತ್ತೆ ಅಂದ್ರೆ ಅಷ್ಟು ಕಳಪೆ ಅಲ್ಲ ಸರ್, ನೀವು ಹೇಳೋಷ್ಟು ಕಳಪೆ ಅಲ್ಲ. ಒಂದು ಮಟ್ಟಕ್ಕೆ ಓಕೆ ಸರ್, ಇಲ್ಲೂ ಇಲ್ಲ ತ್ರಿಶಂಕು ಪರಿಸ್ಥಿತಿ ಗೊತ್ತಲ್ಲ ಆ ಥರ. ಬಟ್ ಲೈಫ್ ನಡೀತಾ ಇದೆ, ಮುಂದೆ ನಿಂತಿಲ್ಲ. ಹೌದು. ಸೊ 72 ಐ ಸೆಕ್ಯೂರ್ 72%. 72 ಕಮ್ಮಿನ ಸರ್, 35 ನಾವು ಓದಾಡ್ತೀವಿ. ಕಡಿಮೆನೇ ಸರ್ ಎಲ್ಲ. ಸರಿ, ನನಗೆ ಸೈನ್ಸಲ್ಲಿ ಇಷ್ಟ ಇರಲಿಲ್ಲ, ಆದರೂ ಓಕೆ ಸೈನ್ಸ್ ತೊಗೊಂಡೆ, PCMB ತೊಗೊಂಡೆ. ಜೈನ್ ಕಾಲೇಜಲ್ಲಿ ಓದಿದೆ ನಾನು. ಯಾವ ಜೈನ್ ಕಾಲೇಜು? ವಿವಿಪುರಂ ಜೈನ್ ಕಾಲೇಜ್, ಅಲ್ಲೇ ಪಕ್ಕದಲ್ಲೇ. ನಿಮ್ಮ ಸ್ಕೂಲ್ ಪಕ್ಕದೇ? ಅಲ್ಲಿ ಹೋಗಿ NCC ನಾಟಕಗಳು ಅದು ಇದು. ಜೈನವರು ನಾಟಕ ಸಪೋರ್ಟ್ ಮಾಡ್ತಾರಾ? ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇದೆ. ಅಕಾಡೆಮಿಕ್ಸ್ ಫಸ್ಟು ಆಫ್ ಕೋರ್ಸ್. ಸೊ ಜೈನ್ ಕಾಲೇಜಲ್ಲಿ PCMB 2 ವರ್ಷ ಓದಿದೆ. ಆಮೇಲೆ ನನಗೆ ಇಷ್ಟ ಆಗಲಿಲ್ಲ. ಐ ಶಿಫ್ಟೆಡ್ ಟು APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಐ ಡಿಡ್ ಮೈ ಮ್ಯೂಸಿಕ್ ಡಿಗ್ರಿ ಇನ್ ಮ್ಯೂಸಿಕ್ ಮಾಡಿದೆ ನಾನು. BA ಇನ್ ಮ್ಯೂಸಿಕ್? ಹೌದು, ಇಲ್ಲೇ ನಮ್ಮ ನೆಟ್ಕಲ್ಪ ಸರ್ಕಲಲ್ಲಿ APS ಕಾಲೇಜ್ ಇದೆಯಲ್ಲ, NR ಕಾಲೋನಿ APS, ಅಲ್ಲಿ ಮ್ಯೂಸಿಕ್ ಡಿಗ್ರಿ ಮಾಡಿಕೊಂಡೆ. ಅಲ್ಲೂ ಅಷ್ಟೇ, ಅಲ್ಲಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರ ತಂಡ ಏನಿದೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನಾನು ಬ್ರಾಹ್ಮಣಾದೇವಿ ಅಂತ ಹಿಸ್ಟ್ರಿ ತೊಗೊಳ್ಳೋರು, ಆಮೇಲೆ ವೆಂಕಟದಾಸಪ್ಪ ಅಂತ ಎಕನಾಮಿಕ್ಸ್ ತೊಗೊಳ್ಳೋರು, ಸೊ ಗೋಕುಲ್ನಾಥ್ ಅಂತ ಪ್ರಿನ್ಸಿಪಲ್. ಸೊ ಸಾಕಷ್ಟು ಜನ ಹಾಡು ಹೇಳ್ಕೊಟ್ಟಂಥ ಇಬ್ಬರು ಮೇಡಮ್, ಇವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದವರು. ಆಗ ಮುಕ್ತ ಬರ್ತಾಯಿತ್ತು. ವೆನ್ ಯು ಆರ್ ಇನ್ BA? ಯಾ ಐ ವಾಸ್ ಡೂಯಿಂಗ್ ಮೈ BA. ಯಾವ ವರ್ಷ ಬಹುಶಃ ಅದು? ಸರಿ, ಸುಮಾರು 2004-5 5-6 ಹತ್ತತ್ರ ಆ ಥರ. ಸೊ ಅದರಲ್ಲಿ ಒಳ್ಳೊಳ್ಳೆ ನನಗೆ ಕಥೆಗಳಿದೆ. ಅಂದರೆ ಕಾಲೇಜ್ ನಾನು ಜಾಸ್ತಿ ಹೋಗೇ ಇಲ್ಲ, ಸೆಮಿಸ್ಟರ್ಗಳು ನಾನು ಅಟೆಂಡ್ ಮಾಡೇ ಇಲ್ಲ. ಬಟ್ ಆದರೂ ನನಗೆ ಯಾಕೆ ಅವ್ರುಗಳೆಲ್ಲ ಇಷ್ಟ ಆಗ್ತಾರೆ ಅಂದರೆ, ಅವ್ರು ಹೇಳ್ಕೊಟ್ಟಂಥ ಪಾಠಗಳು ನಾನು ಬಂದಾಗ ಅಥವಾ ನಾನು ಫೋನಲ್ಲಿ ಕೇಳಿದಾಗ, ಆವಾಗ ಲ್ಯಾಂಡ್ಲೈನು, ಇವಾಗಿನ ಥರ ಮೊಬೈಲ್ಗಳಿರಲಿಲ್ಲ, ಲ್ಯಾಂಡ್ಲೈನು. ಸೊ ನಾನು ಫೋನ್ ಮಾಡಿ ಕೇಳೋವೆ ಅವ್ರನ್ನ, ಮೇಡಮ್ ಹಿಂಗಿದೆ, ಇದ್ಯಾವುದಕ್ಕೆ ಅಂತ ನಾನು ಡೌಟ್ಸ್ ಕೇಳಿದ್ರೆ ಪಾಪ ಅವ್ರು ಏನೋ ಒಂಚೂರು ಮುಜುಗರ ಮಾಡ್ಕೊಳ್ಳೋದೆ. ಅವರು ಫೋನಲ್ಲಿ ಹೇಳೋರು ನೀವು ಅಲ್ಲ, ಅವರು ಸೀರಿಯಲ್ ನೋಡೋರು ಭಾಳ ದೊಡ್ಡ ಅಭಿಮಾನಿಗಳವರು, ಮುಕ್ತಾದ ಬಹಳ ದೊಡ್ಡ ಅಭಿಮಾನಿ, ಎಲ್ಲರೂ ಅಷ್ಟೇ. ಅದೇ ಟೈಮ್ಗೆ ಇದನ್ನು ಮಾಡ್ಕೊಳ್ಳಿ, ಇದನ್ನು ಬಿಡಬೇಡಿ, ಸೊ ದಿಸ್ ವಿಲ್ ಬಿ ಯುವರ್ ಬೇಸ್, ಇದನ್ನು ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಅವರು ನಮಗೆ ಅಡ್ವೈಸ್ ಮಾಡೋರು, ಹೆಲ್ಪ್ ಮಾಡೋರು, ಎನ್ಕರೇಜ್ ಮಾಡೋರು. ಸೊ ಅವ್ರನ್ನೆಲ್ಲ ಈ ಪ್ರಾತಸ್ಮರಣೀಯರವರೆಲ್ಲ ನಮಗೆ, ಅವ್ರು ಇಲ್ಲದೇ ಇದ್ರೆ ನಾವು ಏನೇನೂ ಇರ್ತಿರಲಿಲ್ಲ. ಸೊ ಒನ್ಸ್ ಏನಾಯಿತು, ಇದಕ್ಕೆ ಮುಂಚೆ ಏನಾಗಿತ್ತು, ಅದೇ ನಾಟಕಗಳೆಲ್ಲ ಮುಗಿಸಿದೆ, ಹಳ್ಳಿ ಮೆಸ್ಟ್ರು ಆಯಿತು. ಅದಾದಮೇಲೆ ಕಾಸರವಳ್ಳಿಯವರು, ಗಿರೀಶ್ ಕಾಸರವಳ್ಳಿಯವರ ಪರಮ ಭಕ್ತ ನಾನು, ಅವರ ಸಿನಿಮಾಗಳ ಪರಮ ಭಕ್ತ ನಾನು. ಅವ್ರ ಸಿನಿಮಾಗಳ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲಕಲಾವಿದನಾಗಿ ಅಭಿನಯಿಸಿದ್ದೇನೆ. ಕ್ರೌರ್ಯ ಅಂತ ಒಂದು ನ್ಯಾಷನಲ್ ಅವಾರ್ಡ್ ಫಿಲಮ್, ಅದರಲ್ಲಿ ಒಂದಷ್ಟು ಜನ ಮಕ್ಕಳೆಲ್ಲ ಇರ್ತಾರೆ. ರೇಣುಕಮ್ಮ ಮುರುಗೋಡು, ಭುಕ್ಕ ಬೂದಿ ಭೂಮ್ ಭೂಮ್ ಅಂತೆಲ್ಲ ಇದರಲ್ಲಿ ಹಾಕ್ಕೊಂಡು, ವಿಶ್ವಾಸ್ ಅಂತ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದವನು ಅವನು, ನಾನು ಎಲ್ಲ ಬಾಲಕಲಾವಿದರು ಅದರಲ್ಲಿ. ದೇವ್ರಿಗೆ ತುಂಬಾ ಇಷ್ಟ ಅಂತ ಕಣೋ. ಓ ಹಾಗಂತ ದೇವರೇ ಬಂದು ಹೇಳೋದ್ನೇನೋ. ಸೊ ಅದಾದಮೇಲೆ ಸಾಕಷ್ಟು ಮಕ್ಕಳ ಸಿನಿಮಾ ಮಾಡಿದೆ. ಆಮೇಲೆ ಐ ಕೇಮ್ ಬ್ಯಾಕ್ ಟು ಥಿಯೇಟರ್. ಓಕೆ, ಇನ್ನೂ ಕಲಿಬೇಕು, ಇನ್ನು ಸಾಕಷ್ಟಿದೆ ಕಲಿಯುವಂಥದ್ದು, ಇಷ್ಟೇ ಏನಲ್ಲ ಅಂದ್ಬಿಟ್ಟು ಐ ಕೇಮ್ ಬ್ಯಾಕ್ ಟು ಥಿಯೇಟರ್. ಆವಾಗ ಮಕ್ಕಳ ಬೆನಕ ಜಾಯ್ನ್ ಆದೆ. ಮಕ್ಕಳ ಬೆನಕ ಆಗಿ ಹಾಗೆ ಬೆನಕ ಆಯ್ತದು. ಬೆನಕದಲ್ಲೂ ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ಇದಕ್ಕೆ ಮುಂಚೆ ಮನ್ವಂತರ ನನ್ನ ಫಸ್ಟ್ ಸೀರಿಯಲ್. ಸೊ ಈ ಸಿನಿಮಾ ನಾಟಕಗಳ ಮಧ್ಯೆ ಧಾರಾವಾಹಿಯನ್ನು ಮೊದಲು ಮಾಡಿದ್ದು ಮನ್ವಂತರ? ಹೌದು, TNS ಅವ್ರದ್ದು. ಶಂಕರ್ ದೀಕ್ಷಿತ ಅಂತ ಪೌರೋಹಿತ್ಯ ಮಾಡೋ ಬ್ರಾಹ್ಮಣ. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದವರು ಮೋಹನ್ ಜುನೇಜಾ ಅಂತ. ತೀರ್ಕೊಂಬಿಟ್ರು ಅವರು ರೀಸೆಂಟಾಗಿ. ಅದ್ಭುತವಾದಂಥ ಪ್ರತಿಭೆ. ಮದುಮಗ ಅನ್ನೋದು ನನ್ನ ಹೆಸರು. ಎಸ್, ಮಲಯೂರು ದುರ್ಗದ ಮಲ್ಲಯ್ಯ ಗರುಡಪ್ಪ ಅಂತ ನಾನು ಫುಲ್. ನಾನಾಗ ಜೈನ್ ಕಾಲೇಜಲ್ಲಿದ್ದೆ, ಫಸ್ಟ್ PUC ಓದ್ತಿದ್ದೆ ಅಂತ ಹೇಳಿದ್ರು. ಆಗ ಅವರು ಕೆಫೆಶ್ರೀ ಹೌಸ್ ಇದೆ ಇಲ್ಲಿ, ಅಲ್ಲೇ ಮನೆ ಹತ್ರನೇ, ನಿಮ್ಮ ಮನೆ ಹತ್ರ? ಹೌದು, ಕಾರ್ನರಲ್ಲಿದೆ. ಮೋಹನ್
ಕೆಫೆ ಶ್ರೀಮೋಹನ್ ಅವ್ರ ಮನೆ ಅದು. ಸೊ ಅಲ್ಲಿ ಮನ್ವಂತರ ನಡೀತಾ ಇತ್ತು. ಸುನಿಲ್ ರಾವ್, ಆಮೇಲೆ ಇವರು ನಮ್ಮ ಸುನಿಲ್ ಕುಮಾರ್ ಸಿಂಗ್ ಡೈರೆಕ್ಟ್ರು ಅವರು ಅದನ್ನು ಎಪಿಸೋಡ್ ಡೈರೆಕ್ಟ್ ಮಾಡ್ತಾಯಿದ್ರು. ಅದ್ರಲ್ಲಿ ಸಾಕಷ್ಟು ಜನ ಹೊಸಬ್ರಿದ್ರು. ವಿವೇಕ್ ಬೀಡು, ನೆನಪಿರಲಿ ಪ್ರೇಮ್, ಸುನಿಲ್ ರಾವ್ ಮತ್ತು ನಾನು. ಸೊ ಫಸ್ಟ್ ಇಂಟ್ರೊಡಕ್ಷನ್ ನಮ್ಮೆಲ್ಲರದು. ಪ್ರೇಮ್ ಆಗಿರ್ಬೋದು, ವಿವೇಕ್ ಬೀಡು ಅಂತ ಒಬ್ಬ ಆಕ್ಟರ್ ಇದ್ದ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ, ಅವರು ಮತ್ತು ಸುನಿಲ್ ರಾವ್ ಮುಂಚೆಯಿಂದ ಮಾಡ್ತಿದ್ದ, ನಾನು, ಈ 4 ಜನ ಫಸ್ಟು ಸೀರಿಯಲ್ಗೆ. ಒಂದು ಸಣ್ಣ ಪಾತ್ರ ಇತ್ತು ಆ್ಯಕ್ಚುಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ಮುಂದಿನ ಹಂತಕ್ಕೆ ನನಗೆ ಭಾಳ ಹೆಲ್ಪ್ ಆಯ್ತಿದ್ದು. ಸೊ ಮನ್ವಂತರ ಅನ್ನೋದು ಮೋಹನ್ ಜುನೇಜ್ ಅವರು ಸಿಕ್ಕಿದ್ರು. ಅಲ್ಲೇ ಏನೋ ಅವ್ರ ಜೊತೆ ಒಂದು ಕೈತುತ್ತು ಅಂತ ಒಂದು ಸಿನಿಮಾ ಮಾಡಿದ್ದೆ. ಹಾಗೆ ವರ್ಷ ಋತು ಅಂತ ಒಂದು ಸ್ಟೇಟ್ ಅವಾರ್ಡ್ ಸಿನಿಮಾ ಮಾಡಿದ್ದೆ. ಸೊ ಅವರು ನನ್ನ ಟ್ಯಾಲೆಂಟ್ನ ನೋಡಿ ಭಾಳ ಅಪ್ರಿಷಿಯೇಟ್ ಮಾಡೋರು. ಅವರು ಜೈನ್ ಕಾಲೇಜಲ್ಲಿ ಓದುವಾಗ ಶೂಟಿಂಗ್ ನಡೀತಾ ಇತ್ತಲ್ಲ ಅಂತ ಸುಮ್ಮನೆ ಹೋಗಿದ್ದೆ ಅಲ್ಲಿ ನೋಡೋದಕ್ಕೆ ಅಂತ, ಯಾವ್ದು ನಡೀತಾ ಇದೆ ಅಂತ. ಇವ್ರು ಸಿಕ್ಕಿದ್ರು. ಓ ಏನಯ್ಯ ಇಲ್ಲ ಸರ್ ಕಾಲೇಜಿಲ್ಲೇ. ಹೌದಾ, ಬಾಬಾ ಅಂತ ಅವರೇ ಕರ್ಕೊಂಡು ಹೋಗಿ TN ಸೀತಾರಾಮ್ ಸರ್ ಹತ್ರ ಭೇಟಿ ಮಾಡಿಸಿದ್ರು, ಪರಿಚಯ ಮಾಡಿಸಿದ್ರು. ಸರ್ ಇವ್ನು ನೋಡಿ ಅದ್ಭುತವಾದ ಕಲಾವಿದ, ನೋಡಿ ಯಾವುದಾದ್ರೂ ಇದ್ದರೆ. ಹೌದೇನೆ, ಮಾಡ್ತೀನಿ ಆ್ಯಕ್ಟಿಂಗು? ಸರ್ ಮಾಡ್ತೀನಿ. ಏನು ಮಾಡ್ತೀನಿ? ಅದೇ ಸರ್ ರಂಗಭೂಮಿ, ಮಕ್ಕಳ ಬೆನಕ ಇದೆ. ಹೌದೇನೆ, ವೆರಿ ಗುಡ್ ಆಯಿತು. ನಾಳೆ ಕಾಲೇಜ್ ಸೀನ್ ಇದೆ, ಆಗತ್ತಾ ನಾಳೆ ಬರೋದಕ್ಕೆ? ಬರ್ತೀನಿ ಸರ್. ಸರಿ ಬಂದೆ. ಒಂದಿಷ್ಟುದ್ದ ಡೈಲಾಗ್ ಇತ್ತು, ಹೇಳಿದೆ. ಏನೇ ನೀನು ವಿಷಯ ಯಾಕೆ ಮಾಡ್ತೀಯಲ್ಲ ಅಂತ ಸೀತಾರಾಮ್ ಅವರು ಫುಲ್ ಎಕ್ಸೈಟ್ ಆಗ್ಬಿಟ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ಟು ಟಿ ವಿ. ಸರಿ ಅದಾಯಿತು. 1 ಎಪಿಸೋಡು 2 ಎಪಿಸೋಡ್ ಆಯಿತು. ಅವ್ರ ಫ್ರೆಂಡ್ಸ್ ಜೊತೆ ಮಾಡುವಂಥ ಕೆಲಸ. ಸರಿ ಸುಮಾರು ಒಂದು 100 ಎಪಿಸೋಡ್ ಆಯಿತು. ಮರ್ತೋಗ್ಬಿಟ್ಟಿರ್ತಾರೆ ಜನ, ಅಂದರೆ 2 ಎಪಿಸೋಡ್. ಸೊ ಹಾಗಾಗಿ ಮರ್ತೋಗ್ಬಿಟ್ಟಿರ್ತಾರೆ ಜನ. ಇನ್ನೊಂದು ಸಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಕರೀರಿ ಅವನ್ನ, ಚೆನ್ನಾಗಿ ಮಾಡ್ತಾನೆ ಆ್ಯಕ್ಟಿಂಗು. ಮತ್ತೆ ಕರೆಸಿದ್ರು. ನರಹರಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿತ್ತು. ಸೊ ಅವ್ರ ಕಡೆಯಲ್ಲಿ ಕರೆಸಿದ್ರು. ಈಗ ಏನಾಯಿತು, ಶಿವಲಿಂಗ ಮೂರ್ತಿ ಅಂತ ಒಂದು ಕ್ಯಾರೆಕ್ಟರ್ ನಮ್ಮ DC ಕಿಟ್ಟಿ ಅವರು ಆ್ಯಕ್ಟ್ ಮಾಡಿದ್ದು. ಅದನ್ನು ಶಿವಲಿಂಗ ಮೂರ್ತಿ ಭಾಳ ಫೇಮಸ್ ಪಾತ್ರ ಅದು, ಶಿವಲಿಂಗ ಮೂರ್ತಿ ಅಂತ. ಮನ್ವಂತರದಲ್ಲಿ ಏನಾಗಿರುತ್ತೆ, ಇವರು ಡ್ರೈವರು, ಶಿವಲಿಂಗ ಮೂರ್ತಿ ಡ್ರೈವರು. ಮೊನ್ನೆ ಈ ಥರದ್ದೆಲ್ಲ ಆಯ್ತಲ್ಲ, ಒಂದು ಪಾರ್ಷೆ ಕೇಸೆಲ್ಲ ಆಯ್ತಲ್ಲ, ಆಕ್ಸಿಡೆಂಟ್ ಕೇಸು. ಆ ಥರ ಒಬ್ಬ ಹೈ ಏನೋ ವೆಲ್ದಿ ರಿಚ್ ಪರ್ಸನ್ ಒಬ್ಬ ಏನು ಮಾಡಿರ್ತಾನೆ, ಅವ್ರ ಮಗ ಅವನೊಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿರ್ತಾನೆ. ಸೊ ಇವನಿಗೆ ದುಡ್ಡು ಕೊಟ್ಬಿಟ್ಟು ನೀನೇ ಮಾಡಿದೆ ಅಂತ ಹೇಳ್ಬಿಡು ಅಂತ ಇದರಲ್ಲಿ ಕೋರ್ಟಲ್ಲಿ ನೀನೇ ಅವ್ರ ಮಗಳ ಮದುವೆ ಎಲ್ಲ ಆಗಬೇಕಾಗಿರುತ್ತೆ, ಇದೆಲ್ಲ ಆಗಬೇಕಾಗಿರುತ್ತೆ. ಅವನೇನು ಮಾಡ್ತಾನೆ ಡ್ರೈವರು. ಮತ್ತು ಸರಿ ಸರ್ ಆಯಿತು, ನಮಗೆ ದುಡ್ಡು ಕೊಡಿ, ನಾನು ನನ್ನ ಮಗಳ ಮದುವೆ ಎಲ್ಲ ಮಾಡಬೇಕು ಅದು ಇದು. ಸೊ ಸುಳ್ಳು ಸಾಕ್ಷಿ ಅದು. ಶಿವಲಿಂಗ ಮೂರ್ತಿ ಈಸ್ ವೆರಿ ಇನ್ನೋಸೆಂಟ್. ಮಾಡಿರೋದು ಬೇರೆ, ಇವ್ರ ತಲೆ ಮೇಲೆ ಹಾಕಿರ್ತಾರೆ. ಸೊ ನಾನು ಅದನ್ನು ನೋಡಿರ್ತೀನಿ, ಆ ಆಕ್ಸಿಡೆಂಟ್ ನಾನು ನೋಡಿರ್ತೀನಿ, ಯಾರು ಮಾಡಿರ್ತಾರೆ ಅಂತ. ನೀವು ಐ ವಿಟ್ನೆಸ್ಸು? ಐ ವಿಟ್ನೆಸ್ ನಾನು. ಸೊ ಆ ಕೇಸ್ ವಿಚಾರವಾಗಿ ಅವ್ರು ನಮ್ಮನೆಗೆ ಬಂದಿರ್ತಾರೆ. ಯಾಕೆ ಅಂದರೆ ನಮ್ಮ ತಾಯಿ ಒಬ್ಬರೇ ಇರ್ತಾರೆ, ನಾನೊಬ್ಬ ಇರ್ತೀನಿ. ನನಗೆ ಭಯ, ಸರ್ ಅಮ್ಮನ ನೋಡ್ಕೋಬೇಕು, ನಾನು ಒಬ್ಬನೇ ಇರೋದು, ನಾನೆಲ್ಲ ಹಾಗೆಲ್ಲ ಬಂದು ಹೇಳೋಕ್ಕಾಗಲ್ಲ ಸರ್. ಬಟ್ ಏನು ಹೇಳ್ತಾ ಇದ್ನೋ ಅದೆಲ್ಲ ಸತ್ಯ ಸರ್ ಅಂತ ಅವ್ರ ಹತ್ರ ಒಂದಷ್ಟು ಸೈನೆಲ್ಲ ಮಾಡಿಸ್ಕೊಂಡು ಇದು ಮಾಡ್ತೀನಿ. ಅದನ್ನು ಅವ್ರ ಕೋರ್ಟಲ್ಲಿ ಹೋಗಿ ಈ ಥರದ್ದೆಲ್ಲ ಆಗಿದೆ, ನೀವಲ್ಲ ನೀವು ಅಂತ ಅವರು ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಹಾಕಿ ಬೇರೆಯವ್ರನ್ನ ಸಿಕ್ಕಾಕಿಸ್ತಾರೆ. ಸೊ ಇದು ಸೀನು. ಸೊ ಇದು ಟೆಲಿಕಾಸ್ಟ್ ಆಗಿ ಒಂದು 4-5 ದಿವಸಕ್ಕೆ ನಾನು ಜಯನಗರ ನ್ಯಾಷನಲ್ ಕಾಲೇಜ್ ಹತ್ರ ನಾಟಕದ ರಿಹರ್ಸಲ್ಸ್ ಮಾಡ್ತಾಯಿರ್ತೀವಿ ಯೂಶ್ವಲಿ. ಅಲ್ಲಿಗೆ ಹೋಗಿ ನಿಂತ್ಕೊಂಡು, ಇದು ಮನೆಗೆ ಬರೋದಕ್ಕೆ ಅಂತ, ಬಸ್ ನೋಡಿಗೆ ಬರೋಕ್ಕೆ ಅಂತ ಬಸ್ ಸ್ಟಾಪಲ್ಲಿ ನಿಂತಿದ್ದೆ. ಒಂದಷ್ಟು ಜನ, ಸರ್ ನೀವು ಅದೇ ಶಿವಲಿಂಗ ಮೂರ್ತಿ ಕೇಸ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ಕೆ ಬಂದವ್ರು ನೀವಲ್ವಾ? ಸಣ್ಣ ಪಾತ್ರ ಸರ್ ಅದು, ಸಣ್ಣ ಪಾತ್ರ ಅದು. ಸುಮ್ಮನೆ ಇಷ್ಟು ಹೇಳೋದು ನಾನು. ಇಲ್ಲ ಸರ್ ನಮ್ಮ ತಾಯಿಗೆ ಹುಷಾರಿಲ್ಲ, ನಾನು ಒಬ್ಬನೇ ಮಗ, ನಮ್ಮ ತಂದೆ ಇಲ್ಲ, ನಾನು ಬಂದು ಹೇಳಿದ್ರೆ ನನಗೆ ಭಾಳ ತೊಂದರೆ ಮಾಡ್ತಾರೆ, ನನಗಾಗಲ್ಲ, ಇಷ್ಟೇ. ಸೊ ಆವಾಗ ಐ ಗಾಟ್ ಟು ನೋ ದಿ ವ್ಯಾಲ್ಯೂ ಆಫ್ ಮೀಡಿಯಾ, ಮಾಧ್ಯಮಗಳ ಶಕ್ತಿ ಅವಾಗ ಗೊತ್ತಾಯ್ತು ನನಗೆ. ನಾನು ಅವತ್ತು ಡಿಸೈಡ್ ಮಾಡಿದೆ, ಓಕೆ TN ಸೀತಾರಾಮ್ ಸರ್ ಜೊತೆ ಕೆಲಸ ಮಾಡ್ಬೇಕು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೇಕು ನಾನು ಅಂತ ಅವತ್ತು ಡಿಸೈಡ್ ಮಾಡಿದೆ. ಅಂದರೆ ಅಷ್ಟು ಪ್ರೇರೇಪಿಸಿತ್ತು ನನ್ನನ್ನು. ಅಂದರೆ ಸಣ್ಣ ಪಾತ್ರ ಇಷ್ಟು ಜನರ ಇದಕ್ಕೆ ಅದು ಪಾತ್ರವಾಗುತ್ತೆ ಅಂದರೆ ಸಮಥಿಂಗ್ ಗ್ರೇಟ್. ಆ್ಯಕ್ಟ್ರಾಗಿ ನಮ್ಮ ಇದನ್ನು ನಾವು ತೊಡಗಿಸ್ಕೋಬೋದು, ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ತೊಡಗಿಸ್ಕೋಬೋದು ಅಂತ ನನಗೆ ಅವತ್ತು ಅನಿಸಿದ್ದು. ಒಂದು IT ಪಾರ್ಕಿಂದ ಇನ್ನೊಂದು IT ಪಾರ್ಕ್ಗೆ ಕ್ಯಾಬಲ್ಲಿ ಓಡಾಡಿ ದರಿದ್ರ ಸಾಫ್ಟ್ವೇರ್ ಪ್ರೊಫೆಷನ್ ಬಿಟ್ಟು ಬೇರೆ ಪ್ರೊಫೆಷನ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದು. PUC ಇದು ಅದೆಲ್ಲ ಆಯಿತು. ಸರಿ, ಒನ್ ಫೈನ್ ಡೇ ಪೇಪರಲ್ಲಿ ಆ್ಯಡ್, ಮುಕ್ತ ಧಾರಾವಾಹಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬೇಕಾಗಿದ್ದಾರೆ, TN ಸೀತಾರಾಮ್ ಅವರ ಮುಕ್ತ ಧಾರಾವಾಹಿ ಆ್ಯಡ್. ಪೇಪರ್ ಕಲಾವಿದರು ಅಸಿಸ್ಟೆಂಟ್ ಡೈರೆಕ್ಟರ್ ಅದೇ ಬರುತ್ತಲ್ಲ, ಸೊ ಪೇಪರಲ್ಲಿ ಹಾಕಿ ಬಂದಿತ್ತು. RV ರೋಡಲ್ಲಿ ಒಂದು ಆಫೀಸ್ ಇತ್ತು, ಮುಂಚೆ ಅವ್ರದ್ದು. RV ರೋಡ್ ಗೊತ್ತಲ್ಲ, ವಿಜಯ ಕಾಲೇಜ್, RV ರೋಡ್, ಅಲ್ಲಿ ಒಂದು ಆಫೀಸ್ ಇತ್ತು. ಶ್ರೀನಾಥ್ ಹಾಲ್ ನಾಯ್ಕನಹಳ್ಳಿ, ಆಮೇಲೆ ನಮ್ಮ ನರಹರಿಯವರು ಎಲ್ಲರೂ ಅಲ್ಲಿದ್ದರು. ನಾನು ಹೋಗಿದ್ದೆ.
ನನಗೇನು ಅಂದರೆ ಈ ಥರದ್ದು ಇಷ್ಟು ಡೆಪ್ತಾಗಿ ಅವ್ರು ಡೈರೆಕ್ಟ್ ಮಾಡಬೇಕಾದ್ರೆ ಅವ್ರಿಗಿನ್ನೆಷ್ಟು ನಾಲೆಜ್ ಇರಬೇಡ ಈ ಥರದ್ದು. ಸೊ ನಾನು ಡೈರೆಕ್ಷನ್ ಟೀಮಲ್ಲೇ ವರ್ಕ್ ಮಾಡ್ತೀನಿ ಅಂತ ನಾನು ಹೋಗ್ತೆ. ಸರ್ ನಾನು ನಿಮ್ಮ ಜೊತೆ ವರ್ಕ್ ಮಾಡಬೇಕು ಸರ್, ಡೈರೆಕ್ಷನ್ ಟೀಮಲ್ಲೇ ವರ್ಕ್ ಮಾಡಬೇಕು ಸರ್, ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತೀನಿ ಸರ್, ಒಂದು ಅವಕಾಶ ಮಾಡಿಕೊಡಿ. ನೋಡಿಯಾ ನೋಡು, ಒಂದು 20-25 ಜನ ಕೂತಿದ್ರು. ಇವರಲ್ಲಿ ಒಬ್ಬರು ಯಾರಾದರೂ ಹೋದರೆ ನಾನು ನಿನಗೆ ಹೇಳ್ತೀನಿ, ಅವತ್ತು ಬಂದ್ಬಿಡು. ಅಂದರೆ ಅಷ್ಟು ಫೇಮಸ್ಸು ಸರ್, ಅಂದರೆ ಅಷ್ಟು ಜನಕ್ಕೆ ಅಷ್ಟು ಇದಾಗಿತ್ತು ಅವರು. ಸೊ TN ಸೀತಾರಾಮ್ ಹತ್ರ ಕೆಲಸ ಮಾಡ್ಕೊಂಡು ಅಷ್ಟು ಜನ ಬಂದ್ಬಿಟ್ರು. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಅವರು ಆವಾಗ ಸ್ಟಾರ್, ಅವರು ಟಿ ವಿಲಿ ಸ್ಟಾರ್ ಅವರು. ವೆರಿ ಟ್ರೂ. ಮಾಯಾಮೃಗ ಆಗಿತ್ತು, ಮನ್ವಂತರ ಒಳ್ಳೆ ಇದಿರಲಿತ್ತು. ಸೊ ಇವಾಗ ಮುಕ್ತ ಅಂದರೆ ಆಬ್ವಿಯಸ್ಲಿ. ಸೊ ಹಾಗಾಗಿ ನನಗೆ ಭಾಳ ಬೇಜಾರಾಗೋಯ್ತು. ಇದ್ರೆ ಏನಾದರೂ ಇದ್ರೆ ಹೇಳಿ ಕಳ್ತೀನಿ ಬಿಡಯ್ಯ. ಭಾಳ ಬೇಜಾರಾಗಿ ನಾನು ವಾಪಸ್. ಇದರ ಹಿನ್ನೆಲೆಯಾಗಿ ಒಂದು ಕಥೆ ಇದೆ. ನಾನು ನರಹರಿ ಅವರೆಲ್ಲ ವಿವರ್ ಕ್ರಿಕೆಟ್ ಫ್ರೆಂಡ್ಸ್. ನಾನು ಅವರೆಲ್ಲ ಡಿವಿಷನ್ನಾಗೆ ಆಡ್ತಾಯಿದ್ವಿ, ಜಯನಗರ್ ಕೋಲ್ಟ್ಸ್ ಅಂತ ಒಂದು. ಸೊ ನಾವು ಆಗ ಕ್ರಿಕೆಟ್ ಆಡ್ತೀವಿ. ಒಳ್ಳೆ, ನಾನು ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್. ನಾನು, ಅವರು ಒಳ್ಳೆ ಈಸ್ ಅ ವೆರಿ ಗುಡ್ ಕ್ರಿಕೆಟರ್. ನಾವು ಎಲ್ಲ ಆಡ್ತಾಯಿದ್ವಿ, ಮನೆಗೆ ಹೋಗ್ತಾಯಿದ್ವಿ, ಅವ್ರ ಪಡೆಗೆ ಅವ್ರ ಇದಕ್ಕೆ ಹೋಗ್ತಾಯಿದ್ವಿ. ಒಂದು ಫೈನ್ ಡೇ ಅವರು ಪಕ್ಕದೇ ಅಲ್ವಾ, ಗ್ರೌಂಡ್ ಪಕ್ಕದ್ದೇ ಮನೆ, ಗ್ರೌಂಡ್ಸು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲೇ ಆಡ್ತಾಯಿದ್ವಿ, ಈ ಕಡೆ ನಮ್ಮ ಮನೆ. ಸೊ ಒಂದು ಫೈನ್ ಡೇ ನರಹರಿಗೆ ಅವ್ರ ಮನೆಗೆ ಬಂದು ಸರ್ ನಿಮ್ಮನ್ನು TN ಸೀತಾರಾಮ್ ಸರ್ ನೋಡಬೇಕಂತೆ ನಿಮ್ಮನ್ನು. ಮೋಸ್ಟ್ಲಿ ಅವರಲ್ಲಿ ಯಾರೋ ಒಬ್ಬರು ಹೋಗ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಅಂತ ಭಾಳ ಖುಷಿ ಆಗೋಯ್ತಾರೆ. ಸರಿ ಹೋದೆ. ಸರ್ ನಮಸ್ಕಾರ ಸರ್. ಬರೆಯ ಕೂತ್ಕೊಳ್ಳಯ್ಯ. ಅದು ಹಾಂ ಸರ್ ಅದೇ ಅಸಿಸ್ಟೆಂಟ್. ಇರಯ್ಯ, ಅದು ಒಂದು ಒಳ್ಳೆ ಪಾತ್ರ ಇದೆ, ಮಾಡ್ತೀನಿ. ನಾನು ಅಲ್ಲ ಕೇಳ್ಕೊಂಬಂದಿದ್ದು ಒಂದು ಸಿಗ್ತಾ ಇರೋದು ಅದ್ಭುತವಾದಂಥ ಒಂದು. ಹೇಳಿ ಸರ್. ಅದೇ ಕಣಯ್ಯ, ಒಂದು ಕೂಡು ಕುಟುಂಬ, ನಿಮ್ಮ ಮನೆ ಥರನೇ ಇರುತ್ತೆ, ನಿನ್ನ ಥರನೇ ಒಬ್ಬ PUC ಫೇಲ್. ಸರ್ ನಾನು PUC ಪಾಸ್ ಆಗಿದೆ. ನಾನಿನ್ನ ನೋಡಿದ್ದು ಯಾವಾಗ, ನಾನಿನ್ನ ಯಾವಾಗ ನೋಡಿದ್ದು PUC ಸರ್. ಹಾಂ ಮತ್ತೆ PUC ಫೇಲ್ ಕಣಯ್ಯ. ನೀನಲ್ಲ ಕಣಯ್ಯ, ಪಾತ್ರ. ಸರಿ ಸರ್ ಆಯಿತು ಬಾಳಿಸಿ. ಸೊ ಅದು ಹುಟ್ಕೊಂಡಿದ್ದು ಇದರಲ್ಲಿ ಮುಕ್ತ ಅನ್ನೋ ಒಂದು ಧಾರಾವಾಹಿ. ನಂಜುಂಡನ ಪಾತ್ರ ಹುಟ್ಕೊಂಡಿದ್ದು ಹಾಗೆ. ನಂಜುಂಡ ಸ್ವಾಮಿ ಅನ್ನೋದು ಹೇಳಬಾರ್ದು, ಬಟ್ ಓಕೆ, ಅಲ್ಲಿ ಅದು ಲಿಂಗಾಯತರ ಒಂದು ಹೆಸರುಗಳನ್ನ ಮಲ್ಲಿಕಾರ್ಜುನ ಸ್ವಾಮಿ, ನಂಜುಂಡ ಸ್ವಾಮಿ, ಶ್ರೀಕಂಠ, ಸೊ ಇವರೆಲ್ಲ ಅರುಂಧತಿ, ಸೊ ಇವರೆಲ್ಲ ಆ ಹೆಸರಿಗೆ ತಕ್ಕ ಹಾಗೆ ಈಶ್ವರನ ಭಕ್ತರು ಅನ್ನೋದಕ್ಕೆ ಆ ಥರ ಹೆಸರುಗಳನ್ನ ಇದು ಮಾಡಿದ್ರು. ಸೊ ಅದು ಫೇಮಸ್ ಆಗಿ ಮುಕ್ತ ನಂಜುಂಡ ಅಂತ ಆಗುತ್ತೆ. ಅದ್ರ ಕಥೆಗಳು ಕೇಳ್ಬಿಟ್ರೆ ನೀವು ಯು ಒಂದೊಂದು ಅದ್ಭುತ. ಮುಗ್ಧ ನಂಜುಂಡ, PUC ಫೇಲು, ಮುಗ್ಧ ನಂಜುಂಡ ಮತ್ತು ಡಾನ್ ನಂಜುಂಡ, ಈ 3 ಹಂತಗಳಲ್ಲೇ ಡಿವೈಡ್ ಮಾಡ್ಕೋಬೋದು. PUC ಫೇಲ್ ಲೆಟ್ರ್ ಬರೋದು ಆವಾಗ ETV ಅಲ್ವಾ, ಎಲ್ಲ ಕಡೆಯಿಂದ ಲೆಟ್ರ್ಗಳು ಬರೋದು. ETV, ಫೇಸ್ಬುಕ್ಕು, ವಾಟ್ಸಪ್ಪು ಏನೂ ಇರಲಿಲ್ಲ, ಲೆಟ್ರ್ಗಳು ಬರೋದು. ರಾಶಿ ಲೆಟ್ರ್ಗಳು ETVಗೆ ಎಲ್ಲ ಕಡೆಯಿಂದನೂ, ದಾವಣಗೆರೆ, ಹಾಸನ, ಉಡುಪಿ, ಅದು ಇದು ಎಲ್ಲ ಕಡೆಯಿಂದನೂ ಬರೋದು. ರಾಶಿ ಒಂದು ರೂಮೇ ಅದಕ್ಕೆ ಇಟ್ಬಿಟ್ಟಿದ್ರು. ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಲ್ವಲ್ಲ. ಸರಿ, ಹೀಗೆ ರ್ಯಾಂಡಮ್ ಆಗಿ ಒಂದಷ್ಟು ಸೆಲೆಕ್ಟ್ ಮಾಡಿ ಇದು ಮಾಡ್ತಾರೆ. ಪ್ರತಿಯೊಂದರಲ್ಲೂ ಹಾಗೆ, ಸರ್ ನಾನು PUC ಫೇಲು, ನೀವೇನು ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬೇಗ ಇಬ್ಬರು ಒಟ್ಟಿಗೆ PUC ಕಟ್ಟಿ ಪಾಸ್ ಆಗೋಣ ಇದ್ರಲ್ಲಿ. ಅದು ಅಲ್ದಿರೋ ಒಂದಷ್ಟು ನಾನು ನಂಜುಂಡನ ಅಭಿಮಾನಿ, ನಾನು ನಂಜುಂಡನ ಮದುವೆ ಆಗ್ತೀನಿ, ನಾನು ಇಂತಿಂಥ ಊರೋಳು, ಹೆವಿ ಇದು ಆ ಥರ ಲೆಟ್ರ್ಗಳು. ಲವ್ ಲೆಟರ್ಸು. ಸರಿ, ಇದೊಂದು ಫೇಸ್ ಆದರೆ ನೆಕ್ಸ್ಟ್ ಫೇಸು ಮುಗ್ಧ ನಂಜುಂಡ. ಅಂದರೆ ಅದು ಅಗೇನ್ ಒಂದು ಯಾರೋ ಮಾಡಿದ ಕೊಲೆ ಕೇಸನ್ನ ನನ್ನ ಮೇಲೆ ಹಾಕ್ಬಿಟ್ಟಿರ್ತಾರೆ. ಸೊ ವರ್ಣೇಕರ್ ಅಂತ ಇನ್ಸ್ಪೆಕ್ಟರ್, ಕರೆಕ್ಟ್ ನೋಡಿದ್ರಾ, ಅದ್ಭುತ. ನೀವು ನಿಮ್ಮ ಅಭಿಮಾನಿ, ಒಂದೇ ಬಿಟ್ಟಿಲ್ಲ ನಾವು. ವರ್ಣೇಕರ್ ಅಂತ ಇನ್ಸ್ಪೆಕ್ಟ್ರು, ಗುಂಡಕ್ಕೆ ಬಾಲ್ಡಿ ಆಗಿದ್ರು ಅವರು. ನೋಡಯ್ಯ, ನೀನೇನೋ ಒಪ್ಕೊಳ್ಳದೆ ಇದ್ದರೆ, ಆದರೆ ನೀನೇ ಮಾಡೀನಿ ಅಂತ ಒಪ್ಕೊಳ್ಳದೆ ಇದ್ದರೆ ನಿಮ್ಮ ಅಕ್ಕಂದ್ರ ಮೇಲೆ ಆ್ಯಸಿಡ್ ಹಾಕ್ಬಿಡ್ತೀವಿ ಅಂತ ಹೆದರ್ಸಿರ್ತಾರೆ. ನಾನು ಆ ಹೆದರಿಕೆಗೆ ಆಯಿತು ಸರ್ ಅಂತ ಒಪ್ಕೊಂಡ್ಬಿಟ್ಟಿರ್ತೀನಿ. ನಾನು ತೊಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಆ ಸೀನ್ ಯಾವುದೋ ಬ್ಯಾಂಕ್ ಹೋಗಿರ್ತೀನಿ, ಸಣ್ಣ ಹುಡುಗಿ, ಒಂದು 6-7 ವರ್ಷದ ಹುಡುಗಿ ಅಂದ್ಕೊಳ್ಳಿ. ನಂಜುಂಡ ಅಂಕಲ್ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂಕಲ್, ನಮ್ಮ ತಂದೆ ಲಾಯರು, ಅವ್ರಿಗೆ ಹೇಳಿ ನಿಮ್ಮನ್ನು ಹೊರಗಡೆ ಬಿಡಿಸ್ತೀನಿ. ಸಣ್ಣ ಹುಡುಗಿ ಸರ್, 6-7 ವರ್ಷದ ಹುಡುಗಿ. ಅಂದರೆ ಅಷ್ಟು ನಾಟಿರುತ್ತೆ ಜನಕ್ಕೆ, ಅಷ್ಟು ರಿಲೇಟ್ ಆಗಿರುತ್ತೆ ಆ ಪಾತ್ರಗಳು. ಅಷ್ಟು ಚೆನ್ನಾಗಿ ಅದನ್ನ ಬರೆದಿದ್ರು, ಅದನ್ನು ಹೆಣೆದಿದ್ರು, ಕಥೆ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದರು. ಸೊ
ನ ಭೂತೋ ನ ಭವಿಷ್ಯತೆ ಅಂತ ಹೇಳ್ಬೋದು ಅದನ್ನ. ದೂರದಿಂದಲೇ ಜೀವ ಕಿಂಡುತ್ತಿದೆ ಕಾಣದೊಂದು ಹಸ್ತ. ನೆಕ್ಸ್ಟ್ ಹಂತ ಡಾನ್. ಇವನು PUC ಫೇಲ್ ಆಗಿರ್ತಾನೆ, ಮನೇಲಿನ ಕಷ್ಟ ಆಗಿರುತ್ತೆ, ಚಿನ್ನರಿಕಾ ಬಿಸ್ನೆಸ್ ಎಲ್ಲ ಲಾಸ್ ಆಗಿರುತ್ತೆ, ಆ್ಯಂಡ್ ನಂದು ಮಿಕ್ಕಿದೆಲ್ಲ ಏನೇನೋ ಆಗ್ತಿರುತ್ತೆ. ಇವನೇನಾದರೂ ಮಾಡಬೇಕು, ನಾನು ಜವಾಬ್ದಾರಿ ತೊಗೋಬೇಕು ಅಂತ ಇವನಿಗೆ ಬಂದಿರುತ್ತೆ. ಬಟ್ ಹೇಗೆ PUC ಫೇಲು, ಯಾರು ಕೆಲಸ ಕೊಡೋಲ್ಲ. ಸರಿ, ಒಂದೊಮ್ಮೆ ನಾವುಡ್ಕರ್ ಅಂತ ಡಾನ್ ಬರ್ತಾರೆ. ನಮ್ಮ ಗುಗ್ರು ಏನೋರ ಹೆಸರು ಶಶಿ ಅವರು ಆ ಕ್ಯಾರೆಕ್ಟರ್ ಮಾಡಿದ್ರು, ನಾವುಡ್ಕರ್ ಅನ್ನೋ ಕ್ಯಾರೆಕ್ಟರ್. ಸೊ ಅವರು ಸರಿ ಕಣ, ಇದೆಲ್ಲ ಸ್ಮಗ್ಲಿಂಗು, ಅಂಡರ್ವರ್ಲ್ಡ್ ಅದೆಲ್ಲ ಶುರು ಆಗಿರುತ್ತೆ. ಆ ಎಪಿಸೋಡ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಒಳ್ಳೊಳ್ಳೆ ದುಡ್ಡು ತರ್ತಾ ಇರ್ತೀನಿ. ಮನೆಯವ್ರಿಗೆ ಭಾಳ ಗಾಬರಿ, ಏನು ಇಷ್ಟೊಂದು ದುಡ್ಡು ತರ್ತಾ ಇದೆಯಾ, ಹೇಗೆ ತರ್ತಿದ್ಯಾ, ಏನು ಮಾಡ್ತಿದ್ಯಾ ನೀನು, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದೀನಿ ಅಂತ ಸುಳ್ಳುಗಳೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಸೊ ಈ ಟೈಮಲ್ಲಿ ಅದೇ ನಮ್ಮ ನ್ಯಾಷನಲ್ ಕಾಲೇಜ್ ಜಯನಗರ್, ದಟ್ ವಾಸ್ ಆರ್ ಹಬ್. ಅಂದರೆ ನಾಟಕಗಳಿಗೆ ನಾವು ರಿಹರ್ಸಲ್ಸು ಅದು ಇದು ಎಲ್ಲ ಮಾಡಿದ್ರೆ ನಾವು ಅಲ್ಲೇ ಮಾಡ್ತಾಯಿದ್ವಿ. ಸೊ ಬಹುಶಃ ನೀವೊಂದು ದೊಡ್ಡ ತಂಡನೇ ಇತ್ತು ಬೆಟ್ಟಲ್ಲಿ. ಇವತ್ತಿನ ಸುಪ್ರಸಿದ್ಧರೆಲ್ಲ ಇದ್ರಿ ಇವಾಗ. ಎಲ್ಲರೂ ಇದ್ರು, ನವೀನ್, ಯಶ್, ಆಮೇಲೆ ಗಿರಿ, ಸಾಕಷ್ಟು ಜನ, ವಿಜಿ, ನಮ್ಮ ಸಂಚಾರಿ ವಿಜಿ. ಸೊ ನ್ಯಾಷನಲ್ ಕಾಲೇಜ್ ನಿಮ್ಮ ಅಡ್ಡ, ಜಯನಗರನ ಮಡ್ಡ. ಸರ್ ಇಲ್ಲಿಂದ ರಾತ್ರಿ 11:30 ನಡ್ಕೊಂಬರ್ತಾಯಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ ಮುಂದೆ. ಸರ್ ನಾನು ಹೋಗ್ತಾಯಿದ್ದೆ, ಆ ಕಡೆಯಿಂದ ಇದು ಹೊಯ್ಸಳ ಅಂತಿತ್ತು, ಹೊಯ್ಸಳ ಜೀಪ್ ಆ ಕಡೆಯಿಂದ ಹಿಂಗೆ ಬರ್ತಾಯಿದ್ದೆ. ನಾನು ನಿಮಿಷ ರಪ್ಪ ಬಂದೆ ಅಂತ ಆ ಕಡೆ ಹೋದೆ, ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ. ಸರಿ, ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ಅವ್ರ ಹತ್ರ ಮಾತಾಡ್ತಾಯಿದ್ರು, ಪೊಲೀಸ್ ಹತ್ರ. ಅವ್ರು ಫುಲ್ ಯಗಾದಿಗೆ ಶಂಕ, ನೀವು ಏನು ಮಾಡ್ತೀರ, 11:00 ಆಯಿತು, ಮನೆಗೆ ಹೋಗಲ್ವ, ಅದು ಇದು ಇದು. ಇನ್ಸ್ಪೆಕ್ಟ್ರು ಈ ಕಡೆ ಡ್ರೈವರ್ ಹಿಂಗೆ ಕೂತಿದ್ದೆ, ಏನೋ ಒರೆಸ್ತಾ ಇದ್ದ. ಸರ್ ಏನಯ್ಯ ಸರ್, ಮುಕ್ತಾ ನಂಜುಂಡ ಸರ್, ಅಂಡರ್ವರ್ಲ್ಡ್ ಡಾನು ಸರ್, ನಾವುಡ್ಕರ್ ಶಿಷ್ಯ ಸರ್, ಡಾನು ಸರ್, ಮನೆಗೆ ಹೋಗಿಪ್ಪ, ಬೇಗ ಮನೆಗೆ ಹೋಗಿಪ್ಪ, ನಡ್ರಿ ತಿರುಗಿ ನೋಡಲೇ ಇಲ್ಲ. ಈ ಥರ ಒಂದೊಂದು ಕಥೆಗಳೆಲ್ಲ ಅದ್ರದ್ದು. ಆ್ಯಂಡ್ ಮಂಡ್ಯಲ್ಲಿ ಏನು ಜನಸ್ತೋಮ, ಅದಕ್ಕೆ ಪ್ರತಿ ಊರಲ್ಲೂ ನಾವು ಸಂವಾದ ಮಾಡ್ತಿದ್ವಿ. ಮಂಡ್ಯದಲ್ಲಂತೂ ಹೆವಿ ಇದು, ಅಂದರೆ ನಾವು ರೈತರ ಪರವಾಗಿದ್ವಿ. ಸೊ ಪಾತ್ರಗಳೆಲ್ಲನೂ ಅಷ್ಟು ಹತ್ತಿರವಾಗಿತ್ತು ಜನಕ್ಕೆ ಅನ್ನೋದಕ್ಕೆ ಎಲ್ಲ ಕಡೆ ಒಂದೊಂದು ಸಂವಾದಗಳು ಮಾಡ್ತಾಯಿದ್ವಿ. ಮಂಡ್ಯದಲ್ಲಿ ಜನ ಹೆಂಗಿತ್ತು ಅಂದರೆ ಇನ್ನೊಂದು ಸಂವಾದ ಮಾಡೋರ್ಗೂ ಬಿಡಲೇ ಇಲ್ಲ ಅವರು. ಭಾಳ ಪ್ರೀತಿ ಮಂಡ್ಯ ಅವ್ರಿಗೆ. ನಮ್ಮನ್ನೆಲ್ಲ ಕಂಡ್ರೆ ನಾನು ಇಲ್ಲಿಂದಾನೇ ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಮಂಡ್ಯ ಜನತೆಗೆ. ಅಂದರೆ ಅಷ್ಟು ಪ್ರೀತಿ ನಮ್ಮ ಮೇಲೆ. 2ನೇ ಸಂವಾದನೂ ಮಾಡಿದ್ವಿ. 2ನೇ ಸಂವಾದದಲ್ಲಂತೂ ಪ್ಲಕಾರ್ಡ್ಸ್ ಇಟ್ಕೊಂಡು ಬಂದ್ಬಿಟ್ರು, ನಮ್ಮ ನಂಜುಂಡನ ರೈತರ ಸಂಘದ ಮುಖಂಡ ಮಾಡ್ಕೋತೀವಿ, ಇದು ಮಾಡಿ ನಾನೇನು ಯಾವ ಮಾಡಿದ್ವಿ ಅಲ್ಲಿ ಲಾಠಿ ಚಾರ್ಜ್ ಆಗೋದೊಂದು ಬಾಕಿ, ಆ ಥರ. ಸೊ ಈಗ ಸಂವಾದ ಮಾಡ್ತೀರಿ, ಅದೇ ಒಂದು ದೊಡ್ಡ ಜನ ಇಲ್ಲ ಸರ್. ಮುಕ್ತ ಸಂವಾದ ಎಪಿಸೋಡ್ಗಿಂತ ಸಂವಾದದ್ದೇ TRP ಜಾಸ್ತಿ. 29 ಹೈಯೆಸ್ಟ್ TRP ಇದುವರೆಗೂ ಸಂವಾದಕ್ಕೆ. ಅದನ್ನು ಶೂಟ್ ಮಾಡಿ ಹಾಕೋರು ಪ್ರತಿ ಭಾನುವಾರ. ಸೊ ಅದೇ ಜನರ ರೆಸಿಪ್ರಿಕೇಷನ್ ಬೇಕಾಗಿತ್ತು ಅವ್ರಿಗೆ. ಆ್ಯಂಡ್ ಅವ್ರ ಅಂದರೆ ಹೋಗ್ತಾ ಜಾಸ್ತಿ ಆಗ್ತಾ ಕಥೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವ್ರ ಮೈಂಡಲ್ಲಿ ಏನಿರುತ್ತೆ, ನಮ್ಮ ವೀಕ್ಷಕರ ಮೈಂಡಲ್ಲಿ ಏನಿರುತ್ತೆ, ಹೇಗೆ ಬರಬಹುದು, ಹೇಗೆ ಬಂದರೆ ಚೆನ್ನಾಗಿರುತ್ತೆ, ಎಷ್ಟು ಏನಂತಾರೆ ಅದಕ್ಕೆ, ಎಷ್ಟು ರಸವತ್ತಾಗಿರುತ್ತೆ ಕಥೆಗಳು ಅನ್ನೋದಕ್ಕೆ ಅವ್ರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಂವಾದಗಳು ಮಾಡ್ತಾಯಿದ್ರು. ಓಕೆ, ಅವ್ರ ಮಂಡ್ಯಲ್ಲಿ ಹೀಗಿದೆ, ಈ ಪಾತ್ರ ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಈ ಪಾತ್ರ ಹಾಗೆ ಮಾಡಿದ್ರೆ ಹೀಗಾಗುತ್ತೆ. ಸೊ ದಟ್ ವಾಸ್ ಅ ಫ್ಯಾಬ್ಯುಲಸ್ ಇದು ಮಾಸ್ಟರ್ ಸ್ಟ್ರೋಕ್. ಅದು ದೊಡ್ಡ ಹಿಟ್ಟು ವೆರಿ ಮಚ್. ಎಷ್ಟು 1000 ಎಪಿಸೋಡ್ ಆಯ್ತು ಅದು? 867 ಟು ಬಿ ಪ್ರಿಸೈಸ್. ನನ್ನ ಹತ್ರ CD-ಗಳಿದೆ ಇನ್ನು. ಅವಾಗೆಲ್ಲ ಏನೂ ಇರ್ತಿರಲಿಲ್ಲ. ನಾವು ಬರ್ತಾ ಇರೋದನ್ನು ಕಂಪ್ಯೂಟರಲ್ಲಿ ರೆಕಾರ್ಡ್ ಮಾಡಿ CD-ನಲ್ಲಿ ರೆಕಾರ್ಡ್ ಮಾಡಿ ಮಾಡ್ಕೋತಾ ಇದ್ವಿ. CD ಆವಾಗ CD ಜಮಾನ. CD ಪೆನ್ ಡ್ರೈವ್ ಪಾಪ್ಯುಲರ್ ಇಲ್ಲ, CD ಪಾಪ್ಯುಲರ್ ಇತ್ತು. ನಮ್ಗೆ ಗೊತ್ತಿಲ್ಲ ಸರ್, ನೀವೇನು ಮಾತಾಡ್ತಿದ್ದೀರಾ ಕನ್ನಡನ? ಸೊ ಇದು ವಿಚಾರ. ಸೊ ನಿಮ್ಮ ಥ್ರೂಔಟ್ ಬಂತು. ಈ ಧಾರಾವಾಹಿಗಳಲ್ಲಿ ಏನಾಗುತ್ತೆ, ಒಂದು ಪಾತ್ರ ಹಿಟ್ಟಾದರೆ ಸೊ ಅದನ್ನು ಬೆಳೆಸ್ತಾರೆ, ಡೆವಲಪ್ ಮಾಡ್ತಾರೆ, ಡೆಫಿನೆಟ್ಲಿ ಬೆಳೆಸ್ತಾರೆ. ಸೊ ಆ್ಯಂಡ್ ಅಲ್ಲ, ಬೆಳೆಸೋದು ಅಂತ ಹಿಟ್ಟಾದರೆ ಫ್ಲಾಪ್ ಆದರೆ ಅಂತಲ್ಲ, ಅವ್ರ ಕಥೆ ಆಗಿತ್ತು. ಸೊ ಅದೊಂದು ರೆಡಿ ಇತ್ತದು. ಹೌದು. ಈಗ ಏನು ಮಾಡ್ತಾರೆ, ಯಾವುದೋ ಒಂದು ಟ್ರ್ಯಾಕ್ ಬಿಡೋರು ಅದನ್ನು ಮಾತ್ರ ಮುಂದೆ ತೊಗೊಂಡು ಹೋಗ್ತಿರ್ತಾರೆ. ಹಂಗಲ್ಲ, ಅದು ಫಸ್ಟೇ ಕಥೆ ರೆಡಿ ಇರುತ್ತೆ, ಒಂದಿಷ್ಟು ಸ್ಕ್ರೀನ್ ಪ್ಲೇ ರೆಡಿ ಇರುತ್ತೆ, ಒಂದಿಷ್ಟು ಎಪಿಸೋಡ್ಸ್ಗೆ ಆಗುವಂಥದ್ದು. ಸೊ ಅದಾದಮೇಲೆ ಜನರ ರಿಯಾಕ್ಷನ್ ಹೇಗಿರುತ್ತೆ, TRP ಹೇಗಿರುತ್ತೆ, ಅದರ ಮೇಲೆ
ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾರೆ. ಗ್ರೇಟ್, ವೆರಿ ನೈಸ್. ಸೊ TNS ಜೊತೆಗೆ ಒಳ್ಳೆ ರೈಟರ್ಸ್ ಟೀಮ್ ಕೂಡ ಇತ್ತಲ್ಲ ಬಹುಶಃ ಅವ್ರೆ? ದೊಡ್ಡ ಟೀಮ್. ನಮ್ಮ ರಮೇಶ್ ಗೊತ್ತಲ್ಲ, ನಮ್ಮ ಸಪ್ತಸಾಗರದಾಚೆಯಲ್ಲೋ ಮತ್ತು ಈಗ ಕೋಟಿ ಎಕ್ಸಾಕ್ಟ್ಲಿ. ಸೌತಲ್ಲಿ ಬಿಡಿ ಬೊಂಬೈಯಲ್ಲೂ ನಿಮ್ಗೆ ಇಂಥ ಗುರಿ ಮತ್ತು ಗುಂಡಿಗೆ ಇರೋರು ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದೆಯಾ ಗುಂಡಿಗೆ ಇದೆಯಾ? ಅದ್ಭುತವಾದಂಥ ನಟ ಅವನು, ಅದ್ಭುತವಾದಂಥ ಡೈರೆಕ್ಟ್ ಅವನು ತಾನು ಅಂತ ಹೇಳ್ತೀನಿ. ನನ್ನ ತುಂಬ ಆಪ್ತ ಗೆಳೆಯ ಅವನು. ಸೊ ಹಿ ಯೂಸ್ ಟು ರೈಟ್ ಸೀನ್ಸ್. ಆಮೇಲೆ ನಮ್ಮ ರಘು ಸಮರ್ಥ ಅವನು ಕೂಡ ಬರೆಯೋನು. ವೇಣು ಬಳಂಜ ಸರ್ ಅವರು ಎಪಿಸೋಡ್ ಡೈರೆಕ್ಟ್ ಮಾಡಿದವರು. ಶಿವಾನಂದ್ ಎಪಿಸೋಡ್ ಡೈರೆಕ್ಟರ್. ಹೌದೌದು, ಅವರು ಇದ್ರು. ಅವ್ರು ಹೋಗ್ಬಿಟ್ರು ಈಗ. ಸೊ ಇಷ್ಟು ಜನ ಒಳ್ಳೆ ಟೀಮ್, ಕೋರ್ ಟೀಮು ಸರ್. ಅದ್ಭುತವಾದಂಥ ರೈಟರ್ಸ್ ಇರೋರು. ಮನೋಂತರಕ್ಕೆಲ್ಲ ಮಧು ಬರೆಯೋರು. ಸೈಬರ್ ಯುಗದವಳು ನವಯು ಮಧುರ ಪ್ರೇಮ ಕಾವ್ಯ. ಆಮೇಲೆ ಮೊನ್ನೆ ಇನ್ನೊಂದು ಸಿನಿಮಾ ಮಾಡಿದ್ರು. ಇವಾಗ ಒಂದು ಸಿನಿಮಾ ರೆಡಿ ಆಗ್ತಿದೆ, ದೀಪಕ್ ಸುಬ್ರಹ್ಮಣ್ಯ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಟೀಮು ಸರ್, ಬ್ಯೂಟಿಫುಲ್ ಟೀಮ್. ಎಲ್ಲ ಸಾಹಿತ್ಯ ಓದ್ಕೊಂಡವರು, ಕನ್ನಡ ಸ್ಪಷ್ಟವಾಗಿ ಬರೋವಂಥವ್ರು. ಭಾಳ ಸೊಗಸಾದಂಥ ಒಂದು ತಂಡ ಇತ್ತು ಅವ್ರದ್ದು. ವೆರಿ ನೈಸ್. ಸೊ ಆ ಥರದ್ದೊಂದು ಸುಮಾರು 800+ ಎಪಿಸೋಡ್ಸ್ ಅದು. 867 ಟು ಬಿ ಪ್ರಿಸೈಸ್, ಅಕ್ಯುರೇಟ್ಲಿ. ಸೊ ಅವಾಗ ಬಹುಶಃ ನೀವು ಕಾಲೇಜ್ಗೆ ಹೋಗಿಲ್ಲ, ಯಾಕಂದ್ರೆ ಕಾಲೇಜ್ ಆಗ್ತಿರ್ಲಿಲ್ವಲ್ಲ, ಅದೇ ಹೇಳಿದ್ದು, ಹೋಗಕ್ಕಾಗ್ತಿರ್ಲಿಲ್ಲ. ಸೊ ಪಾತ್ರ PUC ಇದು ಕೇಳಿ, ಇದು ಇಲ್ಲಿಗೆ ವಾಪಸ್ ಬರ್ತೀನಿ, APS ಕಾಲೇಜಿಗೆ ಬರ್ತೀನಿ. ಸೊ ಒಂದಷ್ಟು ದಿನ ಫಸ್ಟ್ ಸೆಮಿಸ್ಟ್ರ್ ಹೋಗೋಕ್ಕಾಗಿರಲಿಲ್ಲ, ಅಥವಾ ಹೋಗಿದ್ನೋ ಏನೋ. ಆಮೇಲೆ ಕಟ್ ಮಾಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಿಗೇನೋ ಹೋದೆ. ಎಕ್ಸಾಮ್ಸ್ ಎಲ್ಲ ಆಗಿತ್ತು, ರಿಸಲ್ಟ್ಸ್ ಎಲ್ಲ ಬಂದಿತ್ತು. ಸರಿ ಎಂಟ್ರದೆ. ಬನ್ನಿ ಕೂತ್ಕೊಳ್ಳಿ. ಬ್ರಾಹ್ಮಣ್ಯದೇವಿ ಮೇಡಮ್. ಹಾಗೂ ಅಯ್ಯೋ ಏನು ತಪ್ಪು ಮಾಡ್ಬಿಟ್ಟಿದ್ದೇವಪ್ಪ ಅಂತ ಹೋಗಿ ಹೊರಗಡೆ ಕೂತ್ಕೊಂಡ್ವಿ. ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದೀವಿ ಮೇಡಮ್. ಅಲ್ರಿ ನೀವು ಕ್ಲಾಸ್ಗೆ ಬರ್ದಿದ್ರೆ ಹೇಗೆ ಪಾಸ್ ಆಗ್ತೀರಾ? ಫಸ್ಟು ಅಂದರೆ ಫೋನ್ ಮಾಡೋಕ್ಕೆ ಮುಂಚೆ ಇದೆಲ್ಲ ಹೇಳ್ತಿರೋದು. ಅಂದರೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊತಾ ಇದ್ನಲ್ಲ, ಅದಾಗಕ್ಕೆ ಮುಂಚೆ ಇದೆ ಎಪಿಸೋಡ್ ಇದು. ಹೇಗೆ ಪಾಸ್ ಆಗ್ತೀರಾ? ಫೇಲ್ ಆಗೋಗ್ತೀರಾ? ಇದೇನೆಂತ ಸೆಟ್ ಮಾಡೋದು ನೀವು ಎಕ್ಸಾಂಪಲ್ಲು ಹುಡುಗರಿಗೆಲ್ಲ? ನೀವು ಹೇಳ್ಕೊಡ್ಬೇಕ್ರಿ, ನೀವು ದೊಡ್ಡವರಾಗಿ ನೀವು ಹೇಳ್ಕೊಡ್ಬೇಕು. ನೀವು ಅಷ್ಟು ಮಚೂರ್ ಆಗಿದ್ದೀರಾ, ಅಷ್ಟು ಒಳ್ಳೆ ಸ್ಥಾನದಲ್ಲಿದ್ದೀರಾ, ನೀವುಗಳು ಹೇಳಬೇಕು ಅವ್ರಿಗೆ. ನನಗೆ ಒಂಥರ ಆಗೋಯ್ತು, ಅಯ್ಯೋ ಯಾಕಾದ್ರೂ ಬಂದೆ ಇವತ್ತು ಕಾಲೇಜಿಗೆ ಅಂತ. ಸರಿ ಆಯಿತು, ಸರಿಯಾಗಿ ಕಲ್ತ್ಕೊಳ್ಳಿ. ಸರಿ ಆಯ್ತು ಮೇಡಮ್. ನೆಕ್ಸ್ಟ್ ಕಟ್ ಮಾಡಿದ್ರೆ ಇನ್ನೊಂದು 4-5 ದಿವಸ ಬಿಟ್ಟು ಮತ್ತೆ ಹೋದು. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಇನ್ನೇನಪ್ಪ ಇದೆ ಇವತ್ತು ಗ್ರಾಚಾರ. ಬನ್ನಿ ಆರಾಮಾಗಿದ್ದೀರಾ? ಚೆನ್ನಾಗಿ ಬರ್ತಾಯಿದೆ ಅಂತ. ಚೆನ್ನಾಗಿ ಬರ್ತಾಯಿದೆ, ಓಕೆ ತಗೊಳ್ಳಿ ಅಂತ ಕೊಟ್ಟರು. ಎಲ್ಲರದ್ದು ಹಂಚ್ಬಿಟ್ಟಿದ್ದಾರೆ. ನಾನು ಅವಾಗ ಲೇಟಾಗಿ ಬಂದಿದ್ದೆ, ಹಂಚಿದ್ದಾರೆ. ಇದು ಏನು ಆನ್ಸರ್ ಶೀಟ್ಸ್ 96 ಹಿಸ್ಟ್ರಿ 96 ಅದಕ್ಕೆ ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಓದಿದ್ದೀರಾ. ಹೇಗೆ ಓದೋದು ಅಂತ ಹೀಗೆ ಹೇಳ್ಕೊಡ್ಬೇಕು ನೀವು. ಕಾಲೇಜಿಗೆ ಬಂದಿಲ್ಲ ಅಂದರೆ ಹೆಂಗೆ ಓದಬೇಕು ಅಂತ ಹೇಳ್ಕೊಡಿ ಈಗ. ಇದು ಈ ಥರ ಅಂದರೆ ಅದಾದಮೇಲೆ ಪಾಪ ಒಂದಷ್ಟು ಅದೇ ಹೇಳಿದ್ನಲ್ಲ, ಫೋನ್ ಮಾಡಿ ಕೇಳಿದ್ರೆ ಈ ಥರ ಪಾಯಿಂಟ್ಸ್ ಹೀಗಿದೆ, ಈ ಥರ ಹೀಗೆ ಮಾಡಬೇಕು, ಹೀಗೆ ಓದಬೇಕು ಅಂತ ಅವರೇ ಪಾಪ ಹೇಳ್ಕೊಟ್ಟಿದ್ರು. ಅದರಲ್ಲಿ 2 ಮಾತೇ ಇಲ್ಲ. ಸೊ ಇದೊಂದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಗೋಕುಲ್ನಾಥ್ ಸರ್ ನಮ್ಮ ಪ್ರಿನ್ಸಿಪಲ್ ಆಗಿದ್ದವರು. ಇದು ತಪ್ಪು ಆ್ಯಕ್ಚುಲಾಗಿ ತಪ್ಪು. ಕಾಲೇಜ್ಗೆ ಹೋಗಿ ಪದವಿ ಬಿಟ್ಟು ಕಾಲೇಜ್ಗೆ ಹೋಗಿ ಬಂಕ್ ಮಾಡಬೇಡಿ. ಸೀರಿಯಸ್ ಆಗಿ ನಿಮ್ಮ ಸ್ಟಡೀಸ್ನ ತೊಗೊಳ್ಳಿ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ದ ಲಾಂಗರ್ ರನ್. ಅದು ಹೇಳ್ತಾ ಇದೊಂದು ಏನು ಅಂದರೆ, ನಂದು ಹೋಗ್ತಾ ಇರಲಿಲ್ಲ, ಹಾಗಾಗಿ ಅಟೆಂಡೆನ್ಸ್ ಶಾರ್ಟೇಜ್ ಬಂತಂತೆ. ಸರಿ ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ನಿಮ್ಮನ್ನು ಕರೀತಾ ಇದ್ದಾರೆ. ಸರಿ ಹೋದೆ. ಅಲ್ಲಿ ಊದ್ದ ಕ್ಯೂ, ಹುಡುಗರೆಲ್ಲ ಕೇಳ್ಕೊಬೇಕಲ್ಲ ಸರ್ ಹತ್ರ, ಸರ್ ಉದ್ದಕ್ಕೆ ಖಾಲಿ ಇರುತ್ತೆ ಅಂದ್ರೆ ಜನ ತುಂಬಿಟ್ಟರು ಅಲ್ಲೇ ಉದ್ದ ಕ್ಯೂ. ಸರಿ ಒಬ್ಬೊಬ್ಬರಿಗೆ ಅವರು, ರೀ ನಾಚಿಕೆ ಇಲ್ಲರಿ ನಿಮಗೆ? ನಾಚಿಕೆ ಮಾನ ಮರ್ಯಾದೆ, ಕ್ಲಾಸಿಗೆ ಬನ್ನಿರಿ ಅಂದ್ರೆ ಎಲ್ಲರೇ ಹೋಗ್ತೀರಾ ನೀವುಗಳು? ಪೋಲಿ ತಿರ್ಗಕ್ಕೆ ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗಳಿಗೆ? ಕರೆಕ್ಟಾಗಿ ಕ್ಲಾಸಿಗೆ ಬಂದು ಓದಿ ಪಾಸ್ ಮಾಡಿ ಹೋಗೋ ತಾನೆ? ಎಲ್ಲ ಫುಲ್ ಬೈತಾರೆ. ನಾನು ಇವತ್ತಾಗ ರುಬ್ತಾರೆ. ಏನ್ರೇನು ಸರ್ ಬನ್ನಿ. ನಾನು ಫುಲ್ ಗಡಗಡ, ಎಲ್ಲರೂ ಹಿಂಗೆ ತಿರುಗಿ ನೋಡ್ತಾ ಇದ್ದೆ, ಯಾರಪ್ಪ ಅದು ಅಂತ. ನಾನು ಫುಲ್ ಗಡಗಡ. ಬನ್ನಿ ನೀವುಗಳೆಲ್ಲ ಆಮೇಲೆ ಬನ್ನಿ, ಲಂಚ್ ಅವರ್ ಆದಮೇಲೆ ಬನ್ನಿ ಅಂತ ಕಳಿಸ್ಬಿಟ್ರು. ಬನ್ನಿ. ನಮಸ್ಕಾರ ಸರ್. ನೆನ್ನೆ ಎಪಿಸೋಡ್ ಸೂಪರ್ ಆಗಿತ್ತು, ಭಾಳ ಚೆನ್ನಾಗಿತ್ತು. ನಾಳೆ ಏನಾಗುತ್ತೆ? ಹೇಳಿ ಈಗ. ಇದು ಅಲ್ಲ ಸರ್, ಅದು ಕಾಫಿ, ಟೀ, ಹಾಲು, ಬಾದಾಮಿ ಹಾಲು ಸರ್. ಅಲ್ಲ ಸರ್, ಅದು ಸ್ಟೂಡೆಂಟ್ ಸರ್. ಇರಲಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ, ಭಾಳ ಸೊಗಸಾಗಿ ಆ್ಯಕ್ಟ್ ಮಾಡ್ತೀರಾ. ನಾನು ನಿಮ್ಮದು ರಿಪೋರ್ಟ್ಸ್ ಎಲ್ಲ ನೋಡಿದೆ. ಅಂದರೆ
ರಿಪೋರ್ಟ್ ಕಾರ್ಡಲ್ಲಿ ನೋಡಿದೆ ತುಂಬ ನಿಮ್ಗೇನು ಸಮಸ್ಯೆ ಇಲ್ಲ ರೀ, ಓದ್ತೀರಾ, ಚೆನ್ನಾಗಿ ಓದ್ತೀರಾ, ಹೀಗೆ ಓದಿ, ಇದಕ್ಕಿಂತ ಅದು ನಾಳೆ ಏನಾಗುತ್ತೆ ಹೇಳಿ. ಸೊ ಅಷ್ಟು ದಟ್ ವಾಸ್ ದಿ ಬಾಂಡೇಜ್ ನಮಗೂ ಮತ್ತು ಆಡಿಯನ್ಸ್ಗೂ. ನಾನು ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಗೋಕುಲ್ನಾಥ್ ಸರ್ಗೆ ಅಷ್ಟು ನಮಗೆ ಎನ್ಕರೇಜ್ ಮಾಡಿದ್ರು, ಅಷ್ಟು ಪ್ರೀತಿಸಿದ್ರು ನಮ್ಮನ್ನು ಕಲಾವಿದರಾಗಿ, ಅಷ್ಟು ನಮಗೆ ಅಷ್ಟೊಂದು ಮನ್ನಣೆ ಕೊಟ್ಟರು. ಹಾಗೆ ಇದು ಚೆನ್ನಾಗಿ ಓದಬೇಕು ಅಂತಲೂ ಹೇಳೋರು. ಸೊ ಅಟೆಂಡೆನ್ಸಲ್ಲಿ ಆಫ್ಕೋರ್ಸ್ ಬರೋಕ್ಕಾಗದೇ ಇದ್ದರೆ ಕಾಂಟ್ ಹೆಲ್ಪ್, ಅದು ಇರಬೇಕು ಇದು ಇರಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರದ್ದು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ನನ್ನ ಲೈಫಲ್ಲಿ ಬಂದಂತಹ ಎಲ್ಲ ಪ್ರಾಧ್ಯಾಪಕರಿಗೂ, ಎಲ್ಲ ಅಧ್ಯಾಪಕರಿಗೂ ನಾನು ಶಿರಸಾವಾಗಿ ನಾನು ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಂಕ್ರಾಂತಿ ಬಂತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.